ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಕಾಫಿ ಡೇ ಅಲ್ಲಿ ಕೂತ್ಕೊಂಡಿರ್ತಾನೆ ಆದಿ. ನಮ್ ಲಿಟ್ಲ್ ಡೆವಿಲ್ ಅಲ್ಲಿ ಏನಾಗ್ತಾ ಇದೆ ಅಂತ, ಪೂಜೆ ರಿಚುವಲ್ಸ್ ಹೇಗಾಗ್ತಿದೆ ಅಂತ ಕಾಲೇ ಮಾಡಿಲ್ವಲ್ಲ, ಸರಿ ನಾನೇ ಒಂದ್ ಕಾಲ್ ಮಾಡಿ ಕೇಳೋಣ ಅಂತ ಕನಿಕನಿಗೆ ಕಾಲ್ ಮಾಡ್ತಾನೆ ಆದಿ. ಈ ಕಡೆ ಕಾಲ್ ಮಾಡಿದ ತಕ್ಷಣ ಆಗ ಕನಿಕಾ ಮಾತ್ರ ತುಂಬಾನೇ ಕೋಪದಲ್ಲಿರ್ತಾಳೆ. ಏನ್ ಬ್ರೋ ನೀನ್ ಎಲ್ಲಿದ್ಯಾ ಇವಾಗ ಅಂತ ಆಗ ಕನಿಕಾ ಕೇಳಿದ ತಕ್ಷಣ, ಅದೇ ಕನಿಕಾ ನಾನು ಹೇಳಿದ್ನಲ್ಲ ನಾನ್ ಕಾಫಿ ಡೇ ಅಲ್ಲಿದ್ದೀನಿ, ಒಂದ್ ಮೀಟಿಂಗ್ ಫಿಕ್ಸ್ ಆಗಿದೆ ಒಬ್ರ ಜೊತೆ ಅಂತ ಹೇಳಿದ್ನಲ್ಲ. ಅವರು ತುಂಬಾನೇ ಟ್ಯಾಲೆಂಟೆಡ್ ವ್ಯಕ್ತಿ, ನಾನ್ ಲೈಫ್ ಅಲ್ಲಿ ಇದುವರೆಗೂ ಕೂಡ ಅಂತ ಟ್ಯಾಲೆಂಟೆಡ್ ಪರ್ಸನ್ ನಾನು ನೋಡೇ ಇಲ್ಲ ಕನಿಕಾ ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ, ಏನ್ ಬ್ರೋ ಈ ಪೂಜೆಯಲ್ಲಿ ನೋಡಿದ್ರೆ ಏನೇನೋ ನಡೀತಾ ಇದೆ, ನೀನ್ ನೋಡಿದ್ರೆ ಅಲ್ಲೆಲ್ಲೋ ಹೋಗಿ ಕೂತ್ಕೊಂಡಿದ್ಯಾ, ನೀನ್ ಇಲ್ಲಿ ಇರ್ಬೇಕಿತ್ತು ಬ್ರೋ ಅಂತ ಆಗ ಕನಿಕಾ ಹೇಳಿದ ತಕ್ಷಣ, ಯಾಕ ಕನಿಕಾ ಇಷ್ಟೊಂದು ಕೋಪ ಮಾಡ್ಕೊಂಡು ಗುರ್ರ ಅಂತ ಇದೆಯಲ್ಲ, ಯಾಕೆ ಏನಾಯ್ತು ಅಂತ ಆಗ ಆದಿ ಕೇಳ್ತಿರ್ಬೇಕಾದ್ರೆ, ಬ್ರೋ ನಾವು ಭಾಗ್ಯನ ಹತ್ರ ಹೇಳಿರೋದು ಏನು, ಪಂಚಲೋಹದಿಂದ ತುಲಾಭಾರ ಮಾಡಿಸ್ಬೇಕು ಅಂತ, ಆದ್ರೆ ಅವಳು ಮಾತ್ರ ನಮ್ಗೆ ಎಲ್ಲ ಮೋಸ ಮಾಡ್ಬಿಟ್ಟು ಮನೇಲಿರೋ ಹಾಳೆ ಪಾತ್ರಕ್ಕೆಲ್ಲ ಪಾಲಿಶ್ ಹಾಕೊಂಡ್ ಬಂದು ನಮ್ಮನ್ನ ಯಾಮರ್ಸಕಂತ ಹೊರಟಿದ್ದಾಳೆ ಬ್ರೋ ಅಂತ ಆಗ ಕನಿಕಾ ಹೇಳಿದ ತಕ್ಷಣ ಆದಿ ಅಂತೂ ತುಂಬಾನೇ ಶಾಕ್ ಆಗಿ, ಕನಿಕಾ ನೀನ್ ಏನ್ ಹೇಳ್ತಾ ಇದ್ಯಾ ಅಂತ ಆಗ ಆದಿ ಕೇಳ್ತಿರ್ಬೇಕಾದ್ರೆ, ಹೌದು ಬ್ರೋ ಅವಳು ನಾವು ಸುಮ್ನೆನೆ ಬಿಟ್ಟಿಲ್ಲ, ಅವಳು ಎಂತ ಕಲ್ಪ್ರಿಟ್ ಅಂತ ನಮ್ ಮುಂದೆನೆ ಅವಳು ಸಿಕ್ಕಾಕೊಂಡ್ ಬಿಟ್ಟಿದ್ದಾಳೆ ಅಂತ ಆಗ ಕನಿಕಾ ಹೇಳಿದ ತಕ್ಷಣ, ಛೇ ಭಾಗ್ಯ ಈ ತರ ಮಾಡ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಅವಳು ದೊಡ್ಡ ಕನ್ನಿಂಗ್ ಅಂತ ಗೊತ್ತು, ಆದ್ರೆ ಇಷ್ಟೊಂದು ಚೀಪ್ ಲೆವೆಲ್ಗೆ ಇಳಿತಾರಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಆಗ ಆದಿ ಹೇಳಿದ ತಕ್ಷಣ, ಹೌದು ಬ್ರೋ ನಾನು ಯಾವತ್ತಿಂದನೂ ಕೂಡ ಹೇಳ್ತಾ ಇದ್ದೀನಿ ತಾನೆ, ಆ ಭಾಗ್ಯನ ಯಾರನ್ನು ಕೂಡ ನಂಬಕ್ ಹೋಗ್ಬೇಡಿ, ಅವಳು ಎಂತ ಮೋಸಗಾತಿ ಅಂತ ನನಗ್ ಗೊತ್ತು ಅಂತ ಆಗ ಕನಿಕಾ ಹೇಳಿದ ತಕ್ಷಣ, ಹೌದು ಮತ್ತೆ ಮಾತಾಡಿದ್ರೆ ಸ್ವಾಭಿಮಾನ ಅದು ಇದು ಅಂತ ಇಷ್ಟಿಷ್ಟುದ್ದ ಭಾಷಣ ಬಿಗಿತಾರೆ, ಇಂತ ಕೆಲ್ಸ ಮಾಡಕ್ ಅವ್ರಿಗೆ ನಾಚಿಕೆ ಆಗಲ್ವಾ ಅಂತ ಬೈದ್ಬಿಟ್ಟು ಆದಿ ಫೋನ್ ಅನ್ನ ಕಟ್ ಮಾಡಿ ಇಟ್ಬಿಡ್ತಾನೆ. ಛೇ ಇವತ್ತು ಮೂಡೆಲ್ಲ ಹಾಳಾಗೋಯ್ತು ಅಂತ ಬೈತಾ ಇರ್ತಾನೆ. ಆಗ ಅದೇ ಟೈಮ್ಗೆ ಸರಿಯಾಗಿ ತಾಂಡವ್ ಕೂಡ ಅದೇ ಕಾಫಿ ಶಾಪ್ಗೆನೆ ಒಳಗಡೆ ಬರ್ತಾ ಇರ್ತಾನೆ. ಇನ್ನ ಒಂದ್ ಕಡೆ ದೇವಸ್ಥಾನದಲ್ಲಿ ಎಲ್ರನ್ನು ಕೂಡ ನಿಂತ್ಕೊಂಡಿರ್ತಾರೆ. ಆಗ ಕನ್ನಿಕಾ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು, ಭಾಗ್ಯ ಇಷ್ಟೊತ್ತಾದ್ರೂ ಕೂಡ ಬಂದಿಲ್ಲ ಅಂತಂದ್ರೆ ಮೋಸ್ಟ್ಲಿ ದುಡ್ಡಿಲ್ಲ ಅಂತ ಹೇಳಿ ಅವಳು ಪಂಚಲೋಹನ ತಗೋಬರಕ್ಕಾಗದೆ ಎಲ್ಲೋ ಓಡೋಗಿರ್ಬೇಕು ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ಸಾಕಮ್ಮ ಬಾಯ್ ಮುಚ್ಚು, ಹೋಗಿರೋದು ನನ್ ಮಗಳು ಭಾಗ್ಯ, ಅವಳು ಟೈಮಿಗೆ ಸರಿಯಾಗಿ ಬಂದೇ ಬರ್ತಾಳೆ ಅಂತ ಭಾಗ್ಯನ್ ತಂದೆ ವಿಠಲ್ ಮೂರ್ತಿ ಹೇಳ್ತಿರ್ಬೇಕಾದ್ರೆ ಆಗ ಕನಿಕಾ ಆಂಟಿ ಏನೇನೋ ಮಾತಾಡ್ತಿದ್ರಲ್ಲ ಅಲ್ಲಿ ನೋಡಿ ಅಲ್ಲಿ ನಮ್ಮಮ್ಮ ಬಂದೇ ಬಿಟ್ರು ಅಂತ ಆಗ ಮಕ್ಳು ಕೂಡ ಹೊರಗಡೆ ಓಡ್ ಬಂದ್ಬಿಡ್ತಾರೆ. ಆಗ ಭಾಗ್ಯನು ಕೂಡ ಅದೇ ಟೈಮ್ಗೆ ಸರಿಯಾಗಿ ಟೆಂಪೋದಿಂದ ಕೆಳಗಡೆ ಇಳಿದು ಐಟಮ್ ಅನ್ನೆಲ್ಲ ಕೆಳಗಡೆ ಇಳಿಸ್ತಾಳೆ. ಆಗ ಮನೆಯವರೆಲ್ಲ ಖುಷಿಯಾಗಿ ಅಲ್ಲಿಗೆ ಬಂದ್ಬಿಟ್ರೆ, ಈ ಕಡೆ ಕನ್ನಿಕಾ ಮತ್ತೆ ಮೀನಾಕ್ಷಿ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆನೆ ಬಂದ್ಬಿಡ್ತಾರೆ. ಆಗ ಕನ್ನಿಕಾ ಮಾತ್ರ, ಏನ್ ಭಾಗ್ಯ ಈ ಸರಿನಾದ್ರೂ ಒರಿಜಿನಲ್ ಪಂಚಲೋಹದ ಐಟಮ್ ಅನ್ನೇ ತಗೋ ಬಂದಿದ್ಯಾ ಅಥವಾ ಈ ಸರಿನಾದ್ರೂ ಮೋಸ ಮಾಡ್ತಿದ್ಯಾ ಅಂತ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ, ನೋಡ್ ಕನ್ನಿಕಾ ಮೋಸ ಮಾಡೋದು ನನ್ ಸೊಸೆ ಭಾಗ್ಯ ಅಲ್ಲ, ಒಂದ್ ವೇಳೆ ನೀನೇನಾದ್ರೂ ಇದ್ದಿದ್ರೆ ಮೋಸ ಮಾಡ್ತೀಯ ಅಂತ ಹೇಳ್ಬಹುದು, ಆದ್ರೆ ನನ್ ಸೊಸೆ ಭಾಗ್ಯ ತಂದಿರೋದು, ಅವಳು ಯಾಕೆ ಮೋಸ ಮಾಡ್ತಾಳೆ ಅಂತ ಕುಸುಮ ಹೇಳ್ತಿರ್ಬೇಕಾದ್ರೆ, ಒಂದ್ಸರಿ ಮೋಸ ಮಾಡ್ದವರಿಗೆ ಈ ತರ ಮಾತಾಡಕ್ಕೆ ಯಾವ ರೈಟ್ಸ್ ಕೂಡ ಇಲ್ಲ ಅಂತ ಮೀನಾಕ್ಷಿ ಹೇಳ್ಬಿಟ್ಟು, ಪುರೋಹಿತ್ರೆ ಇವಾಗ ಇವ್ರು ತಂದಿರೋ ಐಟಮ್ ಅನ್ನೆಲ್ಲ ಶುದ್ಧವಾಗಿರೋದು ಪಂಚಲೋಹ ಅಂತ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳಿದ ತಕ್ಷಣ ಆಗ ಪುರೋಹಿತರು ಬಂದು ಅದನ್ನೆಲ್ಲ ಚೆಕ್ ಮಾಡ್ಬಿಡ್ತಾರೆ. ಇದು ಪರಿಶುದ್ಧವಾಗಿರುವ ಪಂಚಲೋಹನೆ ಅಂತ ಪುರೋಹಿತರು ಹೇಳಿದ ತಕ್ಷಣ ಆಗ ಕನ್ನಿಕಾ ಮತ್ತೆ ಮೀನಾಕ್ಷಿಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಆಗ ಅತ್ತೆ ನನ್ಗೆ ಇನ್ನೂ ಕೂಡ ನಂಬಿಕೆ ಬರ್ತಾ ಇಲ್ಲ, ಇರಿ ನಾನು ಒಂದ್ಸರಿ ಚೆಕ್ ಮಾಡ್ತೀನಿ ಅಂತ ಎಲ್ಲ ಪಾತ್ರನೂ ಕೂಡ ಕನ್ನಿಕಾ ಹಾಗೆ ಉಜ್ಜಿ ಚೆಕ್ ಮಾಡ್ಬಿಡ್ತಾಳೆ. ಆಗ ಅದು ಪಂಚಲೋಹ ಅಂತ ಗೊತ್ತಾಗಿ ಸುಮ್ನೆ ಹೋಗಿ ಸೈಡ್ ಅಲ್ಲಿ ನಿಂತ್ಕೊಂಡಿದ ತಕ್ಷಣ, ಕನ್ನಿಕಾ ನಿನ್ ಟೆಸ್ಟ್ ಎಲ್ಲ ಮುಗಿತಾ, ನೀನು ಎಷ್ಟು ಒಂದಲ್ಲ 100 ಸರಿ ಚೆಕ್ ಮಾಡಿದ್ರು ಇದು ಪಂಚಲೋಹ ಪಾತ್ರೆನೆ ಅಂತ ಆಗ ಭಾಗ್ಯ ಹೇಳ್ಬಿಡ್ತಾಳೆ. ನೋಡಿ ನಿಮ್ಮಿಬ್ರದ್ದು ಪರೀಕ್ಷೆ ಎಲ್ಲ ಮುಗ್ದಿದ್ರೆ ನಾವಿನ್ನ ತುಲಾಭಾರ ಸೇವೆನ ಶುರು ಮಾಡೋಣ, ಎಲ್ಲ ಒಂದೊಂದ್ ಪಾತ್ರ ಎತ್ಕೊಂಡು ನಡೀರಿ ಅಂತ ಹೇಳ್ಬಿಟ್ಟು ಆಗ ಭಾಗ್ಯ ಮತ್ತೆ ಮನೆಯವರೆಲ್ಲರೂ ಕೂಡ ಪಾತ್ರ ಎತ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ಬಿಡ್ತಾರೆ. ಈ ಕಡೆ ತಾಂಡವ್ ಮತ್ತೆ ಆದಿ ಮೀಟ್ ಮಾಡಿ ಒಬ್ರಿಗೊಬ್ರು ವಿಶ್ ಮಾಡ್ಬಿಟ್ಟು ಹಾಗೆ ಕೂತ್ಕೊಂಡ್ ಬಿಡ್ತಾರೆ. ಆಗ ಆದಿ ಮಾತ್ರ ಡಲ್ ಆಗಿರೋದ್ ನೋಡ್ಕೊಂಡು, ಯಾಕೆ ಸರ್ ಸ್ವಲ್ಪ ಟೆನ್ಷನ್ ಅಲ್ಲಿ ಇರಲ್ಲ ಏನಾಯ್ತು ಅಂತ ಆಗ ತಾಂಡವ್ ಕೇಳಿದ ತಕ್ಷಣ, ಅದೇ ಕೆಲವ್ರು ಇರ್ತಾರ ನೋಡಿ ನಮ್ ಮೂಡನ್ನ ಹಾಳ್ ಮಾಡ್ಬೇಕು ಅಂತಾನೆ ಕೆಲವರೆಲ್ಲ ಇರ್ತಾರೆ, ಅವರು ನಮ್ಮ ಹತ್ರ ಅವನ್ನ ಮಾತ್ರ ಚೆನ್ನಾಗಿನೇ ದೊಡ್ಡ ಸಾಚೆ ತರ ಬಿಲ್ಡಪ್ ಕೊಟ್ಕೊಂಡು ಇರ್ತಾರೆ, ಅದೇನೋ ಹೇಳ್ತಾರ ನೋಡಿ ಮನೆ ಮುಂದೆ ಬೃಂದಾವನ ಮಾಡೋದೆಲ್ಲ ಅನಾಚಾರ ಅಂತ ಹೇಳ್ತಾರಲ್ಲ ಆ ತರದವ್ರು ಅಂತ ಆದಿ ಹೇಳ್ತಿರ್ಬೇಕಾದ್ರೆ ಆಗ ತಾಂಡವ್ ಮಾತ್ರ ಅವತ್ತು ಭಾಗ್ಯ ಅವಮಾನ ಮಾಡಿರೋದು, ಹೊರಗಡೆ ನಿಲ್ಲಿಸ್ಬಿಟ್ಟು ನೀರ್ ಹಾಕಿರೋದು ಅದನ್ನೆಲ್ಲ ಎಣಿಸ್ಕೊಂಡು, ಹೌದು ಸರ್ ಇಂಥವ್ರು ನನ್ ಜೀವನದಲ್ಲೂ ಇದಾರೆ, ಈ ತರ ನನ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ, ಇವರಿಂದ ಆಗಿ ಮೂಡ್ ಮಾತ್ರ ಹಾಳಾಗೋದಲ್ಲ ಸರ್ ನನ್ ಜೀವನನೇ ಹಾಳಾಗ್ಬಿಟ್ಟಿದೆ, ಅದೇನೋ ಹೇಳ್ತಾರ ನೋಡಿ ಮನೆಗೆ ಮಾರಿ ಊರಿಗೆ ಉಕ್ಕಾರಿ ಅಂತ ಅದನ್ನೆಲ್ಲ ಇವ್ರು ನೋಡಿಯೇ ಮಾಡ್ಬಿಟ್ಟಿರೋದು ಅಂತ ಆಗ ತಾಂಡವ್ ಕೂಡ ಹೇಳ್ತಾನೆ.
ನಾನು ಕೆಲವು ಸರಿ ಅನ್ಕೊಂತೀನಿ ತಾಂಡವ್ ಅವ್ರೆ, ನಾನೇ ಎಲ್ಲೋ ಆ ಲೇಡಿನ ನಾನು ತಪ್ಪಾಗಿ ಜಡ್ಜ್ಮೆಂಟ್ ಮಾಡಿದೀನಿ ಅಂತ. ಪ್ರತಿ ಸರಿ ನಾನ್ ಈ ತರ ಅನ್ಕೊಂಡು ಹೋಗ್ಲಲ್ಲ, ನನ್ ಜಡ್ಜ್ಮೆಂಟ್ ತಪ್ಪು, ನಾನೇನೆ ರಾಂಗ್ ಅಂತ ಆ ಲೇಡಿ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾಳೆ. ಹೋಗಿ ಹೋಗಿ ಇವಾಗ ಆ ಲೇಡಿ ಮನೆಯಿಂದನೇ ನನ್ ತಮ್ಮನಿಗೆನೆ ಹೆಣ್ ತಗೋಬರಕ್ಕೆ ಮದ್ವೆ ಮಾಡ್ಸಕ್ಕಂತ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಆಗ ಆದಿ ಹೇಳ್ತಿರ್ಬೇಕಾದ್ರೆ, ಸರ್ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಮತ್ತೆ ಈ ಸಂಬಂಧನ ಯಾಕೆ ಒಪ್ಕೊಂಡ್ರೆ ಅಂತ. ಆಗ ತಾಂಡವ್ ಕೇಳ್ತಿರ್ಬೇಕಾದ್ರೆ, ಒಪ್ಕೊಂಡಿರೋದು ನಾನಲ್ಲ ಮಿಸ್ಟರ್ ತಾಂಡವ್, ಒಪ್ಕೊಂಡಿರೋದು ನಮ್ಮ ಅಪ್ಪನಿಗೆ ಆ ಲೇಡಿ ಇದ್ದಾಳಲ್ಲ, ಅವಳು ಏನ್ ಮೋಡಿ ಮಾಡಿದಾಳ ಅಂತಾನು ಗೊತ್ತಾನೆ ಆಗ್ತಾ ಇಲ್ಲ. ಆ ಲೇಡಿ ತುಂಬಾನೇ ಒಳ್ಳೆವಳು ಹಾಗೆ ಹೀಗೆ ಅಂತ ನಮ್ಗಿಂತ ಜಾಸ್ತಿ ಅವಳನ್ನೇ ಹೊಗಳ್ಬಿಟ್ಟಿದ್ದಾರೆ, ಅವಳೇನೆ ಜಾಸ್ತಿ ಆಗ್ಬಿಟ್ಟಿದ್ದಾಳೆ ನಮ್ಮ ಅಪ್ಪನಿಗೆ. ಏನ್ ಮಾಡ್ಲಿ, ಎಲ್ಲ ನಮ್ಮ ಕರ್ಮ ಅಂತ ಆದಿ ಬೈತಾನೆ. ಆಗ ತಾಂಡವ್ ಮಾತ್ರ ಕುಸುಮ ಅವ್ರು ಮತ್ತೆ ಧರ್ಮ ಅವ್ರು ಹೇಳಿರೋ ಮಾತನ್ನ ನೆನ್ಪ್ ಮಾಡ್ಕೊಂತಾನೆ. ನೋಡಪ್ಪ, ಭಾಗ್ಯ ಈ ಮನೆಯಲ್ಲಿ ಇಲ್ಲ ಅಂತಿದ್ರೆ ನಾವು ಕೂಡ ಈ ಮನೆಯಲ್ಲಿ ಇರಲ್ಲ. ಭಾಗ್ಯನೇ ಮನೆಯಿಂದ ಹೊರಗಡೆ ಹಾಕ್ದೋನು ಮುಂದೊಂದ್ ದಿನ ನನ್ನನ್ನು ಕೂಡ ನೀವು ಹೊರಗಡೆ ಹಾಕಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಭಾಗ್ಯ ಎಲ್ಲಿರ್ತಾಳೋ ನಾವು ಕೂಡ ಅಲ್ಲೇ ಇರ್ತೀವಿ ಅನ್ನೋ ಮಾತನ್ನೆಲ್ಲ ನೆನ್ಪ್ ಮಾಡ್ಕೊಂಡು, ಹೌದು ಸರ್, ನನ್ ಲೈಫ್ ಅನ್ನು ಕೂಡ ಇದೇ ತರ ಒಂದ್ ಹೆಂಗಸಿಂದಾನೆ ಬರ್ಬಾದ್ ಆಗಿರೋದು ಅಂತ. ಆಗ ತಾಂಡವ್ ಹೇಳಿದ ತಕ್ಷಣ, ಹೌದು ತಾಂಡವ್ ಯಾರದು ಅಂತ ಆಗ ಆದಿ ಕೇಳ್ಬಿಡ್ತಾನೆ. ಆದಿ ಮಾತನ್ನ ಕೇಳ್ಕೊಂಡು ಆಗ ತಾಂಡವ್ ಮಾತ್ರ ಭಾಗ್ಯನ್ ಫೇಸ್ ಅನ್ನೇ ಹಾಗೆ ನೆನ್ಪ್ ಮಾಡ್ಕೊಂತಾನೆ. ಇನ್ನ ಒಂದ್ ಕಡೆ ಕಿಶನ್ ಮಾತ್ರ ತುಂಬಾನೇ ಸುಸ್ತಾಗಿ ಹಾಗೆ ತಲೆ ಎಲ್ಲ ಅವನಿಗೆ ಚಕ್ಕರ್ ಬರ್ತಾ ಇರುತ್ತೆ. ಆಗ ಕನ್ನಿಕಾ ಅಲ್ಲಿಗೆ ಬಂದ್ಕೊಂಡು, ಕಿಶನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯ, ಅಲ್ಲಿ ಪೂಜೆ ಟೈಮ್ ಆಗ್ತಾ ಇದೆ, ಬಾ ಅಂತ ಕರೆದ ತಕ್ಷಣ, ಸರಿ ಆಯ್ತು ನಾನ್ ಬರ್ತೀನಿ ನೀನ್ ಹೋಗು ಅಂತ ಆಗ ಕನ್ನಿಕನ್ನ ಮುಂದ್ಗಡೆ ಕಳಿಸ್ಬಿಡ್ತಾನೆ. ಕನ್ನಿಕಾ ಇನ್ನ ಒಂದ್ ಸ್ವಲ್ಪ ದೂರ ಹೋಗ್ಬಿಟ್ಟು ಹಿಂದೆ ತಿರುಗಿ ನೋಡ್ತಾ ಇದ್ರೆ ಆಗ ಕಿಶನ್ ಮಾತ್ರ ಅಲ್ಲೇ ನೀನ್ ನಿಂತ್ಕೊಂಡಿರ್ತಾನೆ. ಅವನಿಗೆ ಒಂದ್ ಹೆಜ್ಜೆನು ಕೂಡ ಮುಂದಿಡಕ್ ಆಗಲ್ಲ, ತಲೆ ಸುತ್ತ ಬರ್ತಾ ಇರುತ್ತೆ ಅವನಿಗೆ. ಮತ್ತೆ ಅವಳು ಬಂದ್ಕೊಂಡು, ಯಾಕೆ ಕಿಶನ್ ಸುಸ್ತಾಗ್ತಾ ಇದೆಯಾ, ಅಲ್ಲ ನಿನ್ಗೆ ಈ ತರ ನಿನ್ನೆಯಿಂದನೂ ಕೂಡ ನೀನು ಊಟ ತಿಂಡಿ ಏನನ್ನು ಕೂಡ ಮಾಡಿಲ್ಲ. ಈ ತರ ನೀನು ಕಂಟಿನ್ಯೂಸ್ ಆಗಿ ಊಟ ತಿಂಡಿ ಬಿಟ್ಟುಕೊಂಡು ರಾತ್ರಿ ಬೇರೆ ಜಿಮ್ ಐಟಮ್ ಅನ್ನೆಲ್ಲ ಮನೆಗ್ ತರ್ಸ್ಕೊಂಡು ವರ್ಕೌಟ್ ಬೇರೆ ಮಾಡಿದ್ಯಾ ಅಲ್ಲ. ಏನು ನಿನ್ ಪ್ಲಾನ್ ಏನಾಗಾದ್ರೆ, ಮದ್ವೆ ಟೈಮ್ ಅಲ್ಲಿ ನೀನು ಸ್ಲಿಮ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ. ನೋಡು, ನೀನ್ ಎಷ್ಟೇ ವರ್ಕೌಟ್ ಮಾಡಿದ್ರು ನೀನ್ ಮಾತ್ರ ಮದ್ವೆ ಟೈಮ್ ಅಲ್ಲಿ ಸ್ಲಿಮ್ ಆಗಲ್ಲ. ಸುಮ್ನೆ ನೀನು ಭ್ರಮೇಲಿ ಇದೀನಿ. ಬಾ ಟೈಮ್ ಆಯ್ತು ಪೂಜೆಗೆ ಅಂತ ಆಗ ಕನಿಕಾ ಕರಿತಿರ್ಬೇಕಾದ್ರೆ, ಸರಿ ಆಯ್ತು ನೀನು ಹೋಗು ಅಂತ ಆಗ ಕನಿಕನ ಮತ್ತೆ ಕಳಿಸ್ಬಿಡ್ತಾನೆ. ಆಗ ಈ ಮಾತನೆಲ್ಲ ಕೇಳಿಸ್ಕೊಂಡು ಭಾಗ್ಯ ಅಂತೂ ತುಂಬಾನೇ ಶಾಕ್ ಇಂದ ಆಗ ಕಿಶನ್ ಹತ್ರ ಬಂದ್ಕೊಂಡು, ಕಿಶನ್ ಕನ್ನಿಕಾ ಎಲ್ಲ ಏನೇನೋ ಹೇಳ್ತಿದ್ದಾಳೆ, ಈ ಮಾತೆಲ್ಲ ನಿಜನಾ, ನೀವು ನಿನ್ನೆಯಿಂದ ಊಟ ತಿಂಡಿ ಏನೂ ಮಾಡಿಲ್ವಾ, ಯಾಕೆ ಅಂತ ಆಗ ಭಾಗ್ಯ ಕೇಳಿದ ತಕ್ಷಣ, ಅಯ್ಯೋ ಆತರಲ್ಲೇ ಏನೇನು ಇಲ್ಲ ಭಾಗ್ಯ ಅವ್ರೆ, ಅವಳು ಏನೇನೋ ಹೇಳ್ತಿದ್ದಾಳೆ, ಸರಿ ಬನ್ನಿ ಪೂಜೆಗೆ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಕಿಶನ್. ಆಗ ಭಾಗ್ಯ ಮಾತ್ರ ಹಾಗೆ ಕಿಶನ್ ದೇವಸ್ಥಾನಕ್ಕೆ ಬಂದ್ಮೇಲೆ ಮಾತಾಡಿರೋದ್ನೆಲ್ಲ ನೆನೆಸ್ಕೊಂಡು, ಅಂದ್ರೆ ಕಿಶನ್ ಅವ್ರೆ ನೀವು ಇದನ್ನೆಲ್ಲ ಮಾಡಿರೋದು ನನ್ಗೆ ಸಹಾಯ ಆಗ್ಲಿ ಅಂತನಾ, ನೀವು ಸ್ವಲ್ಪ ತೂಕನ ಕಳ್ಕೊಂಡು ನಂಗೆ ಪೂಜೆಯಲ್ಲಿ ಸಹಾಯ ಮಾಡ್ಬೇಕು ಅಂತ ನೀವು ನಂಗೆ ಇಷ್ಟೆಲ್ಲ ಮಾಡಿದ್ದೀರಾ ಅಂತ ತುಂಬಾನೇ ಬೇಜಾರಾಗಿ ಆಗ ಭಾಗ್ಯ ಕಣ್ಣೀರ್ ಹಾಕ್ತಾಳೆ. For me, summer is everything. New Sunkisser Hazy Matte Blush. It just melts in. Sun-kissed, easy, free. New Sunkisser Hazy Matte Blush. Maybelline, New York. ये पेन्स ये लो, दर्द से आराम। दवाई सेफ होगी। सैराडॉन वुमन में है प्लांट बेस्ड मॉलिक्यूल। सैराडॉन वुमन हर महीने के पेन्स के लिए काम शुरू करे 5 मिनट में और दे लंबा आराम। विद सैराडॉन वुमन नो पेन पीरियड। ಹಾಕ್ತಾಳೆ. ಇನ್ನ ಒಂದ್ ಕಡೆ ತಾಂಡವ್ ಮಾತ್ರ, ಅವಳು ನನ್ ಫಸ್ಟ್ ವೈಫು ಸರ್, ನನ್ ಲೈಫ್ ಎಷ್ಟು ಹಾಳಾಗಿದೆ ಅಂತಂದ್ರೆ ನಮ್ಮ ಅಮ್ಮ ಅಪ್ಪ ನನ್ನನ್ನ ಬಿಟ್ಬಿಟ್ಟು ಅವಳ ಜೊತೆ ಹೋಗಿ ಸೇರ್ಕೊಂಡಿದ್ದಾರೆ ಅಂತ ತಾಂಡವ್ ಹೇಳ್ತಾನೆ. ಆಗ ಆದಿ ಕೇಳ್ಬಿಡ್ತಾನೆ, ಏನ್ ಮಿಸ್ಟರ್ ತಾಂಡವ್ ನೀವ್ ಹೇಳ್ತಾ ಇರೋದು, ಹೆತ್ತು ಮಗನ್ನೇ ಬಿಟ್ಬಿಟ್ಟು ಅವಳನ್ನೇ ಜಾಸ್ತಿ ಅಂತ ನಿಮ್ಮ ಅಮ್ಮ ಅಪ್ಪ ಅವಳು ಪರವಾಗಿನೇ ಸೇರ್ಕೊಂಡ್ ಬಿಟ್ರ ಅಂತ. ಆಗ ತಾಂಡವ್ ಆದಿ ಕೇಳ್ತಿರ್ಬೇಕಾದ್ರೆ ಆಗ, ಏನ್ ಸರ್ ಈ ತರ ಕೇಳ್ತಿದ್ದೀರಲ್ಲ, ಹೆತ್ತು ಮಗನ್ನ ಜಾಸ್ತಿ ಅಂತ ಅವಳ ಪರವಾಗಿ ಸೇರ್ಕೊಳ್ಳೋದಲ್ಲ, ಅವಳೇನೆ ದೇವ್ರು, ಅವಳಿಂದಾನೇ ನಮ್ಗೆ ಎಲ್ಲದನ್ನು ಅನ್ನೋ ತರ ನಮ್ಮ ಅಮ್ಮ ಅಪ್ಪನಿಗೆ ಅವಳು ಎಂತ ಮೋಡಿ ಮಾಡ್ಬಿಟ್ಟಿದ್ದಾಳೆ ಗೊತ್ತಾ ಸರ್. ಅಷ್ಟು ಅಲ್ಲದೆ ನನ್ನ ಪರ್ಸನಲ್ ಜೀವನನೇ ಹಾಳು ಮಾಡಿದ್ದಲ್ದೆ ನನ್ನ ಪ್ರೊಫೆಷನಲ್ ಜೀವನನು ಕೂಡ ಹಾಳು ಮಾಡ್ಬಿಟ್ಟಿದ್ದಾಳೆ. ಅವಳು ನಮ್ಮ ಆಫೀಸಿಗೆ ಸೇರ್ಕೊಂಡ್ಬಿಟ್ಟು ನನ್ನ ಎಗೇನ್ಸ್ಟೇನೆ ನನ್ನ ಕೊಲೀಗ್ಸ್ ಎಲ್ರು ಕೂಡ ಮಾತಾಡೋ ಹಾಗೆ ಮಾಡ್ಬಿಟ್ಟಿದ್ದಾಳೆ. ಒಟ್ನಲ್ಲಿ ನನ್ನ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಎಲ್ಲದನ್ನು ಕೂಡ ಎಕ್ಕುಟ್ಟು ಹೋಗುವ ಹಾಗೆ ಮಾಡ್ಬಿಟ್ಟಿದ್ದಾಳೆ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ, ಏನ್ ಮಿಸ್ಟರ್ ತಾಂಡವ್ ಹೇಳ್ತಾ ಇರೋದು, ನಿಮ್ ಪ್ರೊಫೆಷನಲ್ ಲೈಫ್ ಕೂಡ ಆ ಹೆಂಗಸಿಂದಾನೇ ಹಾಳಾಗೋಯ್ತಾ ಅಂತ ತಾಂಡವ್ ಕೇಳ್ತಿರ್ಬೇಕಾದ್ರೆ, ಹೌದು ಸರ್, ಅವಳು ನಮ್ಮ ಆಫೀಸ್ಗೆ ಬಂದು ಒಗ್ಗೂರ್ಸ್ಕೊಂಡಿದ್ರಿಂದ ನನ್ನ ಕೊಲೀಗ್ಸ್ ಎಲ್ಲ ನನ್ನ ವಿರುದ್ಧನೇ ಮಾತಾಡೋದಲ್ದೆ ನನ್ನನ್ನ ಆಮೇಲೆ ಬಾಸ್ನು ಕೂಡ ಅವಳ ಪರವಾಗಿನೇ ಮಾತಾಡಿ ನನ್ನನ್ನ ಕೆಲಸದಿಂದಾನೇ ಟರ್ಮಿನೇಟ್ ಮಾಡ್ಬಿಟ್ರು ಅಂತ ಆಗ ತಾಂಡವ್ ಹೇಳ್ಬಿಡ್ತಾನೆ. ಇಷ್ಟೇ ಅಲ್ಲ ಸರ್, ಇದಕ್ಕೂ ಕೂಡ ಮುಗ್ದಿಲ್ಲ ಅವಳ ಕತೆ. ಅದಾದ ನಂತರ ಬಾಸ್ ಹತ್ರ ಹೋಗಿ ನಾಟಕ ಮಾಡ್ಕೊಂಡು ಇವರಿಗೆ ಕೆಲಸ ಕೊಡ್ಸಿ ಅನ್ನೋ ತರ ನಾಟಕ ಮಾಡಿ ಮತ್ತೆ ನನ್ಗೇನೆ ಕೆಲಸ ಕೊಟ್ಬಿಟ್ಟು ಅವಳೇನೆ ಹೆಂಗ ಅಹಂಕಾರದಿಂದ ಮೆರಿತಾ ಇದ್ಲು ಗೊತ್ತಾ ಬಾಸ್ ಅಲ್ಲಿ, ಸಾರಿ ಆಫೀಸಲ್ಲಿ. ಇದನ್ನೆಲ್ಲ ನೋಡಕ್ ಆಗದೆ ಸರ್, ನಾನೇನೆ ಕೆಲ್ಸಕ್ಕೆ ರಿಸೈನ್ ಮಾಡಿ. ತಾಂಡವ್ ಹೇಳಿದ ತಕ್ಷಣ ಈ ಮಾತನೆಲ್ಲ ಕೇಳಿಸ್ಕೊಂಡು ಆದಿಗಂತೂ ತುಂಬಾನೇ ಶಾಕ್ ಆಗುತ್ತೆ.
ವಾಟ್, ಆ ಲೇಡಿಯಿಂದ ನಿಮ್ ಲೈಫ್ ಅಲ್ಲಿ ಇಷ್ಟೆಲ್ಲ ಆಗಿದೆ? ಶೇಮ್ ಆನರ್. ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ನೀವು ಆ ಕೆಲ್ಸನ ಬಿಟ್ ಬಂದಿರೋದು ಒಳ್ಳೇದೇ ಆಯ್ತು. ಯಾಕಂತಂದ್ರೆ ನೀವು ಅಲ್ಲಿ ಕೆಲಸ ಬಿಟ್ಟಿಲ್ಲ ಅಂತಂದ್ರೆ ನಾವಿಬ್ರು ಮೀಟ್ ಮಾಡಕ್ಕೇನೆ ಆಗ್ತಾ ಇರ್ಲಿಲ್ಲ ಅಂತ ಆಗ ಆದಿ ತಾಂಡವ್ಗೆ ಹೇಳ್ತಾನೆ. ನೋಡಿ ಮಿಸ್ಟರ್ ತಾಂಡವ್, ಇನ್ಮೇಲೆ ಯಾವ್ದಕ್ಕೂ ಕೂಡ ನೀವು ಯೋಚನೆ ಮಾಡುವಂತ ಅಗತ್ಯನೇ ಇಲ್ಲ. ನಿಮ್ ಪಕ್ಕದಲ್ಲಿ ನಾನು ಯಾವಾಗ್ಲೂ ಕೂಡ ಜೊತೆಗಿರ್ತೀನಿ ಬ್ರದರ್ ಅಂತ ಹೇಳ್ಕೊಂಡು ಆದಿ ಹಾಗೆ ಶೇಕ್ ಹ್ಯಾಂಡ್ ಮಾಡಕಂತ ಕೈ ಕೊಡ್ತಾನೆ. ಆಗ ತಾಂಡವ್ ಅಂತೂ ತುಂಬಾನೇ ಖುಷಿಯಾಗ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಆಗ ತಾಂಡವ್ ಶೇಕ್ ಹ್ಯಾಂಡ್ ಮಾಡ್ತಾ ಇರ್ಬೇಕಾದ್ರೆ ಆಗ ಪಟ್ ಅಂತ ಆದಿ ಕೈನ ಹಿಂದ್ಗಡೆ ಹೇಳ್ಕೊಂಡ್ ಬಿಡ್ತಾನೆ. ಆಗ ತಾಂಡವ್ ಅಂತೂ ತುಂಬಾನೇ ಶಾಕ್ ಆಗ ಹಾಗೆ ನೋಡ್ತಾ ಇರ್ಬೇಕಾದ್ರೆ, ನೋಡಿ ನಾನು ಕೂಡ ನಿಮ್ಮನ್ನ ಬ್ರದರ್ ಅಂತ ಕರೀತಾ ಇದೀನಿ ತಾನೆ, ನೀವು ಕೂಡ ನನ್ನನ್ನ ಬ್ರದರ್ ಅಂತ ಕರೀರಿ ಅಂತ ಆಗ ಆದಿ ಹೇಳಿದ ತಕ್ಷಣ ತಾಂಡವ್ಗೆ ತುಂಬಾನೇ ಖುಷಿ ಆಗುತ್ತೆ. ಈ ಕಡೆ ಪುರೋಹಿತರು ಹೇಳ್ತಾರೆ, ನೋಡಮ್ಮ ಭಾಗ್ಯಮ್ಮ, ನೀನ್ ಇವಾಗ ಸಂಕಲ್ಪ ಮಾಡ್ಬೇಕು, ಅದಕ್ಕೆಲ್ಲ ಹಾಗೆ ನೀನು ಪೂಜೆ ಮಾಡಮ್ಮ ಅಂತ ಹೇಳಿದ ತಕ್ಷಣ ಆಗ ಭಾಗ್ಯ ತುಲಾಭಾರ ಮಾಡೋ ಕಡೆ ಎಲ್ಲ ಹೋಗ್ಬಿಟ್ಟು ಹಾಗೆ ಪೂಜೆನೆಲ್ಲ ಮಾಡ್ಬಿಟ್ಟು ಆಗ ಕಿಶನ್ ಮಾತ್ರ ಸುಸ್ತಲ್ಲಿ ನಿಂತ್ಕೊಂಡಿರೋದನ್ನ ನೋಡ್ಕೊಂಡು, ಕಿಶನ್ ನೀವು ನನಗೋಸ್ಕರ ನೀವು ಇಷ್ಟೊಂದು ಕಷ್ಟ ಪಡ್ತೀರಂತ ನನ್ಗೆ ಗೊತ್ತೇ ಆಗ್ಲಿಲ್ಲ, ನಿಮ್ಮ ನೋಡಕ್ಕೆ ನನ್ಗೆ ತುಂಬಾನೇ ಹೆಮ್ಮೆ ಆಗ್ತಿದೆ ಅಂತ ಭಾಗ್ಯ ತುಂಬಾನೇ ಬೇಜಾರ ಮಾಡ್ಕೊಂಡ್ ಬಿಡ್ತಾಳೆ. ನೋಡಪ್ಪ ಕಿಶನ್, ನೀನ್ ಹೋಗ್ಬಿಟ್ಟು ಒಂದ್ ಸೈಡ್ ಅಲ್ಲಿ ನೀನ್ ಕೂತ್ಕೊಳ್ಳಪ್ಪ ಅಂತ ಹೇಳಿದ ತಕ್ಷಣ ಪುರೋಹಿತರು ಭಾಗ್ಯ ಕಿಶನ್ ಕರ್ಕೊಂಡೋಗಿ ಅದ್ರ ಮೇಲೆ ಕೂರಿಸ್ಬಿಟ್ಟು ಹಾಗೆ ತಿಳ್ಕೊಂಡು ಇಡ್ತಾಳೆ ಕಿಶನ್ಗೆ. ಆಗ ನೋಡಮ್ಮ ಭಾಗ್ಯ, ನೀನ್ ಇವಾಗ ಒಂದೊಂದಾಗಿ ತಗೊಬಂದಿರೋ ಪಂಚಲೋಹ ಪಾತ್ರನ ಅದ್ರೊಳಗಡೆ ಇಡ್ತಾ ಹೋಗ್ಬೇಕಮ್ಮ, ತೂಕ ಸಮ ಆಗ್ಬೇಕು ಅಂತ ಪುರೋಹಿತರು ಹೇಳಿದ ತಕ್ಷಣ ಭಾಗ್ಯ ಒಂದೊಂದಾಗಿ ಇಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಭಾಗ್ಯ ತಗೊಬಂದಿರೋ ಪಾತ್ರೆ ಎಲ್ಲದನ್ನು ಕೂಡ ಮುಗ್ದೋಗ್ಬಿಡುತ್ತೆ. ಆಗ ಧರ್ಮ ಅವರು, ಭಾಗ್ಯ ಪಾತ್ರೆ ತಗೊಬಂದಿರೋದು ಎಲ್ಲದೂ ಕೂಡ ಮುಗ್ದೋಗ್ಬಿಟ್ಟಿದೆಯಲ್ಲಮ್ಮ, ಇನ್ನ ಏನ್ ಮಾಡೋದು, ಇನ್ನ ಇದನ್ನ ನೋಡಿದ್ರೆ ಇನ್ನ ಒಂದ್ 2 ಪಾತ್ರೆ ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಆಗ ಧರ್ಮ ಹೇಳ್ತಾ ಇರ್ಬೇಕಾದ್ರೆ ಆಗ ಅದನ್ನ ನೋಡ್ಕೊಂಡು ಕನ್ನಿಕಾ ಮತ್ತೆ ಮೀನಾಕ್ಷಿ ಮಾತ್ರ ಹಾಗೆ ಮುಖ ನೋಡ್ಕೊಂಡು ನಗಾಡ್ತಾ ಇರ್ತಾರೆ. ಆಗ ಕುಸುಮ ಮಾತ್ರ ಪೂಜಾ ನೋಡು, ನೀವು ಆವಾಗ್ಲೇನೆ ನಿಮ್ಮನೆಯಿಂದನೂ ಕೂಡ ಸ್ವಲ್ಪ ಪಾತ್ರೆ ತಗೊಬಂದಿದ್ದೀರಲ್ಲ, ಅದ್ರಲ್ಲಿ 1-2 ಪಾತ್ರೆ ತಗೋಬಾ, ಅದು ಎಲ್ಲಿದೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಅದೆಂಗಾಗುತ್ತೆ ಕುಸುಮ ಆಂಟಿ, ಅದು ಕೋಟೆಡ್ ಪಾತ್ರ ಅಲ್ವಾ ಅಂತ ಆಗ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ ಆಗ ಪೂಜಾ ಹೇಳ್ಬಿಡ್ತಾಳೆ, ನೋಡ್ ಕನ್ನಿಕಾ, ಎಲ್ಲದನ್ನು ಕೂಡ ಕೋಟೆಡ್ ಪಾತ್ರ ಅಲ್ಲ, ಅದ್ರಲ್ಲಿ ಒರಿಜಿನಲ್ 1-2 ಪಂಚಲೋಹದ ಪಾತ್ರನೂ ಇದೆ ಅಂತ ಹೇಳ್ಬಿಟ್ಟು ಪೂಜಾ ಅದ್ರಲ್ಲಿ ದೊಡ್ಡದು 2 ಪಾತ್ರೆ ತಗೊಬಂದು ಭಾಗ್ಯನ ಕೈಗೆ ಕೊಟ್ಟ ತಕ್ಷಣ ಭಾಗ್ಯ ಅದ್ರಲ್ಲಿ ಒಂದನ್ನು ಇಡ್ತಾಳೆ. ಆಗ ವೆಯ್ಟ್ ಸಮ ಬರೋದೇ ಇಲ್ಲ. ಆಗ ಭಾಗ್ಯ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇನ್ನೂ ಒಂದು ಪಾತ್ರೆನ ಇಟ್ಟಿದ ತಕ್ಷಣ ಆಗ ತೂಕ ಜಾಸ್ತಿ ಆಗ್ಬಿಡುತ್ತೆ. ಆಗ ಭಾಗ್ಯ ಮತ್ತೆ ಮನೆಯವರಿಗೆಲ್ಲ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಆಗ ಅದನ್ನ ನೋಡ್ಕೊಂಡು ಮೀನಾಕ್ಷಿ ಮತ್ತೆ ಕನ್ನಿಕಾಗೆ ಶಾಕ್ ಆಗ್ಬಿಟ್ರೆ ಆಗ ಪುರೋಹಿತರು ಹೇಳ್ತಾರೆ, ನೋಡಪ್ಪ, ಇವಾಗ ಇಲ್ಲಿಗೆ ಈ ಪೂಜೆ ಸಮಾಪ್ತಿ ಆಗಿದೆ, ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ನೀನ್ ನಿನ್ನ ಕೆಳಗಡೆ ಇಳಿಬಹುದು ಅಪ್ಪ ಅಂತ ಪುರೋಹಿತರು ಹೇಳಿದ ತಕ್ಷಣ ಆಗ ಕಿಶನ್ ಮಾತ್ರ ದೇವ್ರೆ ನನ್ನಿಂದಾಗಿ ಪೂಜಾ ಮತ್ತೆ ಅವ್ರ ಅಕ್ಕನಿಗೆ ತುಂಬಾನೇ ಕಷ್ಟ ಆಗ್ತಿದೆ ಈ ಮದುವೆ ವಿಚಾರದಲ್ಲಿ, ಇನ್ನಾದ್ರೂ ಈ ತರ ಕಷ್ಟ ಅವ್ರಿಗೆ ಆಗದೆ ಅವ್ರ ಕೈಯಲ್ಲಿ ಜಾಸ್ತಿ ಖರ್ಚಾಗದೆ ಇರ್ತಾರ, ನೀನೇನೆ ನೋಡ್ಕೊಳಪ್ಪ ಅಂತ ಹೇಳ್ಕೊಂಡು ಇಳಿಯಕ್ಕಂತ ಹೋಗ್ತಾನೆ. ಭಾಗ್ಯ ನಿಧಾನಕ್ಕೆ ಇಳಿಸಿ ಕೆಳಗಡೆ ಬಿಟ್ಟ ತಕ್ಷಣ ಆಗ ಕಿಶನ್ ಮಾತ್ರ ತುಂಬಾನೇ ಸುಸ್ತಿಂದ ಕೆಳಗಡೆನೆ ಬಿದ್ದೋಗ್ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.